ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗೋಯ್ತಲ್ಲ, ತಿರುಪತಿಗೆ ಬಂದಿದ್ದೀನಿ ನಮ್ಮ ಫ್ಯಾಮ್ಲಿ ಜೊತೆ. ಮೆಟ್ಲು ಹತ್ಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಬ್ಯಾಂಗ್ಳೂರು ಬಿಡೋಷ್ಟೊತ್ತಿಗೆ ನೈಟ್ ಆಗಿತ್ತು ಆ್ಯಂಡ್ ಅರ್ಲಿ ಮಾರ್ನಿಂಗ್ 4:30 ಹಂಗೆ ರೀಚ್ ಆಗಿದ್ವಿ ತಿರುಪತಿಗೆ. ಆ್ಯಂಡ್ ಆಮೇಲೆ 5 o'clockಗೆ ಅಲಿಪಿರಿ ಮೆಟ್ಲಿಂದ ಸ್ಟಾರ್ಟ್ ಆಗಿದ್ವಿ ಹತ್ತೋದು. ನನಗೆ ಭಯ ಆಗಿತ್ತು, ನಾನು ಹತ್ತಕ್ಕಾಗುತ್ತೋ ಇಲ್ಲಾಂದರೆ ಮಧ್ಯದಲ್ಲೇ ಡ್ರಾಪ್ಔಟ್ ಆಗಿಬಿಡ್ತೀನೇನೋ ಅಂತ ಭಯ ಆಯಿತು. ಯಾಕಂದರೆ 3500 ಮೆಟ್ಲಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಯಿತು, ಆಗುತ್ತೋ ಇಲ್ವೋ ಅಂತೇಳ್ಬಿಟ್ಟು. ಆವಾಗ ನಾನು ಒಂದೇ ಅಂದ್ಕೊಂಡಿದ್ದೆ, ಅಪ್ಪ ನಿನ್ನ ಮೇಲೆ ಭಾರ ಬಿಟ್ಟು ನಾನು ಬರ್ತಾಯಿದ್ದೀನಿ ನೋಡೋದಕ್ಕೆ, ನಾನು ಸೇಫಾಗಿ ಬರಬೇಕು, ನನಗೆ ಒಂಚೂರು ನೋವು ಆಗಬಾರ್ದು ಅಂತ ಅಂದ್ಕೊಂಡೆ ಹತ್ತಿದ್ದು ನನ್ನ ಮೆಟ್ಲನ್ನ. ಆ್ಯಂಡ್ ಸ್ವಲ್ಪ ಜನ ನೋಡಿಬಿಟ್ಟು, ಅಪ್ಪ ಇವ್ರು ಏನು ಇಷ್ಟೊಂದು ಕಷ್ಟಪಟ್ಟು ಹತ್ತುತ್ತಾ ಇದ್ದಾರೆ, ಏನು ನಂಬಿಕೆ ಇಟ್ಕೊಂಡು ಆ ದೇವ್ರ ಹತ್ರ ಹತ್ತುತ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೆ ನಾನು. ಸ್ವಲ್ಪ ಜನ ಆದರೆ ಒಂದೊಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಇಟ್ಕೊಂಡು ಹತ್ತುತ್ತಾ ಇದ್ದಾರೆ ಅಂದರೆ ಎಷ್ಟು ಭಕ್ತಿಯಿಂದ ಹತ್ತುತ್ತಾ ಇದ್ದಾರೆ ಅಲ್ವಾ. ಆ್ಯಂಡ್ ಇನ್ನು ಸ್ವಲ್ಪ ಜನ ಆದರೆ ಮೆಟ್ಲಿಗೂ ದೀಪ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನನಗೆ ಆವಾಗ ನೋಡಿಬಿಟ್ಟು, ಏನಪ್ಪ, ದೇವ್ರ ಮುಂದೆ ಯಾವ ಕಷ್ಟನೂ ಯಾವ ಲೆಕ್ಕಕ್ಕೂ ಇಲ್ಲ, ಆರಾಮಾಗಿ ಹತ್ಬಿಡ್ಬೋದು ಅಂತ ಆವಾಗ ನಾನು ಧೈರ್ಯ ತಗೊಂಡೆ. ಇನ್ನು ಹತ್ತುತ್ತಾ ಇದ್ದೀವಿ. ಆ್ಯಂಡ್ ಅಷ್ಟೊತ್ತಿಗೆ ಆ ಚಳಿಯಲ್ಲೂ ಸ್ವಲ್ಪ ಜಾಸ್ತಿ ಸೆಕೆ ಆಗ್ತಾಯಿತ್ತು. ಅಂದರೆ ನೀವು ಮೋಸ್ಟ್ಲಿ ಹತ್ತಬೇಕಂದ್ರೆ ನೀವು ಅಟ್ಲೀಸ್ಟ್ ಮಾರ್ನಿಂಗ್ ಆರ್ ನೈಟ್ ಅಂತೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಸಿಲು ಬರ್ತಾ ಮತ್ತೆ ಹತ್ತಕ್ಕಾಗಲ್ಲ. ಮತ್ತು ಹಾಗೆ ಹೋಗ್ತಾ ರಿಲ್ಯಾಕ್ಸ್ ಆಗೋದು, ಜ್ಯೂಸ್ ಕುಡ್ಕೊಂಡು ಮಾತಾಡಿಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸ್ಟೆಪ್ಸ್ ಹತ್ಕೊಂಡು. ಆ್ಯಂಡ್ ಎಲ್ಲರೂ ಗೋವಿಂದ ಗೋವಿಂದ ಅಂದ್ಕೊಂಡು ಹೋಗ್ತಾಯಿದ್ರೆ ಅದೊಂಥರ ಪೀಸಾಗಿತ್ತು. ಆ ವರ್ಡ್ ಕೇಳೋದಕ್ಕೆ ಎಷ್ಟೋ ಚೆನ್ನಾಗಿತ್ತು, ಗೋವಿಂದ ಗೋವಿಂದ ಹತ್ಕೊಂಡು ಹೋಗ್ತಾಯಿದ್ರೆ. ಆ್ಯಂಡ್ ಆ ದೇವರು ಎಷ್ಟು ಜನ ಬರ್ತಾರಲ್ಲ ನೋಡೋದಕ್ಕೆ. ಆ ಪೇಯ್ನಲ್ಲಿ ಕೂಡ ಆ ದೇವರು ನೋಡಿದ ತಕ್ಷಣ ಆ ಪೇಯ್ನ್ ಎಲ್ಲ ಹೊರ್ಟೋಗುತ್ತೆ. ಆ್ಯಂಡ್ ಎಲ್ಲ ಫೆಸಿಲಿಟೀಸು ಸಿಗುತ್ತೆ ನಿಮಗೆ, ವಾಶ್ರೂಮ್ಸ್ ಆಗಲಿ ಆ್ಯಂಡ್ ಟಿಫನ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಎಲ್ಲ ಫೆಸಿಲಿಟೀಸು ಸಿಗುತ್ತೆ ನಿಮಗೆ. ಹ್ಯಾಪಿಯಾಗಿ ಹೋಗ್ಬೋದು ನಿಮ್ಮ ಫ್ಯಾಮ್ಲಿ ಜೊತೆ. ಆ್ಯಂಡ್ ಸ್ವಲ್ಪ ನೈಟ್ ಟೈಮ್ ಹೋಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಹೋಗಿ, ಯಾಕೆ ಅಂದರೆ ಅನಿಮಲ್ಸ್ ಇರುತ್ತಲ್ವ, ಆ್ಯಂಡ್ ಹುಲಿ ಅದು ಇದು ಅಂತ ಅಂತಾರೆ. ಯಾವ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಿಮ್ಮ ಕೇರ್ಫುಲ್ಲಲ್ಲಿ ನೀವು ಇರಬೇಕು. ಆ್ಯಂಡ್ ಜಾಸ್ತಿ ಜನ ಕ್ಯೂ ಇದ್ದಾಗೆ ಹೋಗಿ. ಆ್ಯಂಡ್ ಈ ಕಡೆ ಆ ಕಡೆ ಪಕ್ಷಿಗಳು ಆ್ಯಂಡ್ ಸೌಂಡ್ ಮಾಡೋದು ಆ್ಯಂಡ್ ಜಿಂಕೆ ಎಲ್ಲ ನೋಡಿಕೊಂಡು ಈ ಥರ ನೇಚರಲ್ಲಿ ಹತ್ತುತ್ತಾ ಇದ್ದರೆ ಎಷ್ಟು ಪ್ಲೆಸೆಂಟಾಗಿತ್ತು ಅಂದರೆ ಗುಡ್ ವೈಬ್ಸ್ ಅಂತ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿತ್ತು. ಹಾಗೆ ಮಾತಾಡ್ಕೊಂಡು ಹಾಗೆ ಕಂಟಿನ್ಯೂ ಆಗ್ತಾಯಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎನರ್ಜಿ ಡ್ರಾಪ್ ಆಗ್ತಾಯಿತ್ತು. ಹಂಗೋ ಹಿಂಗೋ ಜ್ಯೂಸ್ ಕುಡ್ಕೊಂಡು ತಿನ್ಕೊಂಡು ಹತ್ತುತ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಇದು ಆಂಜನೇಯ ಟೆಂಪಲ್ಗೆ ರೀಚ್ ಆಗಿದ್ವಿ. ಆ್ಯಂಡ್ ಆವಾಗ ರೀಚ್ ಆಗಿದ ತಕ್ಷಣ ದೇವ್ರನ್ನೆಲ್ಲ ಬೇಡಿಕೊಂಡು ಮತ್ತೆ ಸ್ಟಾರ್ಟ್ ಆಗಿದ್ವಿ. ಆ್ಯಂಡ್ ಮೆಟ್ಲು ಹತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಹೋಗೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಹೋಗ್ತಾ ಇರೋದು. ಆ್ಯಂಡ್ ಹಬ್ಬ ಸುಸ್ತಾಗೋಯಿತು ಸ್ವಲ್ಪ ಹೊತ್ತಿಗಂದೆ. ಮತ್ತೆ ನೆಕ್ಸ್ಟು ಬೆಟ್ಟ ಎಲ್ಲ ದಾಟ್ಕೊಂಬಂದ್ವಿ. ಆ್ಯಂಡ್ ರೋಡ್ ಸಿಕ್ತು. ರೋಡಿಂದ ಕಂಟಿನ್ಯೂ ಆಗ್ತಾಯಿದ್ದೀವಿ. ಇನ್ನು ಸ್ವಲ್ಪ ಕಿಲೋಮೀಟ್ರು ಅಂತ ಹೇಳ್ತಾಯಿದ್ರು ನಮ್ಮೆಲ್ಲ. ಸರಿ ಬಿಡು, ಇನ್ನು ಸ್ವಲ್ಪ ಅಲ್ವಾ, ಹೆಂಗೋ ಹಂಗೆ ಕಷ್ಟಪಟ್ಬಿಟ್ಟು ಹತ್ಬಿಡೋಣ ಅಂತ ಅಂದ್ಕೊಂಡ್ರೆ ಮತ್ತು ರೋಡಿಗೆ ಬಂದ್ವಿ. ಈ ರೋಡಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂದರೆ ಅದೇ ಮೊಣಕಾಲು ಪರ್ವತ ಅಂತ ಹೇಳ್ತಾರಲ್ವ ಅಲ್ಲಿ. ಮತ್ತು ನಮಗೆ ರೋಡ್ ಸೈಡಲ್ಲೇ ಒಂದು ಚಿಕ್ಕ ಹಾವು ಕಾಣಿಸ್ತು. ಅದು ಕಣ್ಣಿಗೆ ಕಾಣಿಸ್ಲಿಲ್ಲ ನನಗೆ, ಪಕ್ಕದಲ್ಲೇ ಇದೆ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಹುಷಾರಾಗಿರಿ, ರೋಡ್ ಸೈಡ್ ಹೋಗ್ತಾ ಇರಬೇಕಾದ್ರೆ. ಸ್ನೇಕ್ಸ್ ಆಗಲಿ ಸ್ವಲ್ಪ ಇನ್ಸೆಕ್ಟ್ಸ್ ಏನಾದರೂ ಇರುತ್ತೆ. ಆ್ಯಂಡ್ ಮೊಣಕಾಲು ಪರ್ವತ ಬಂತಲ್ವ, ಆವಾಗ ಇಲ್ಲಿ ಮೊಣಕಾಲದಲ್ಲಿ ಹತ್ತಬೇಕು, ಚೆನ್ನಾಗಿರುತ್ತೆ. ಆ್ಯಂಡ್ ಏನೇ ಬೇಡ್ಕೊಂಡು ಹತ್ತಿದ್ರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಹತ್ತುತ್ತಾ ಮೊಣಕಾಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಬರೋದೆಲ್ಲ ಸ್ವಲ್ಪ ಸ್ಟೆಪ್ಸು ಕಡಿಮೆ, ಅಂದರೆ ವಾಕಿಂಗಲ್ಲೇ ಹೋಗ್ಬೋದು. ಆ್ಯಂಡ್ ಎಲ್ಲ ಫೆಸಿಲಿಟೀಸು ಇರುತ್ತೆ ನಿಮಗೆ, ಏನೇ ಭಯ ಬೀಳೋದು ಅವಶ್ಯಕತೆ ಇಲ್ಲ. ಆ್ಯಂಡ್ ನಾವು ಹಿಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ನಮ್ಮ ಮಮ್ಮಿ ಅವ್ರ ತಂಗಿ, ನಮ್ಮ ಆಶಾ ಮಮ್ಮಿ ಗಾಳಿ ಬೀಸ್ತಾಯಿದ್ರು. ಅಪ್ಪ ಅಷ್ಟೊಂದು ಸೆಕೆ ಆಗ್ತಾಯಿತ್ತು. ಬಟ್ ಇಷ್ಟೊತ್ತಿಗೆ 9:30 ಅಷ್ಟೊತ್ತಿಗೆ ಅಷ್ಟು ಬಿಸಿಲು ಅಂದರೆ ಅಪ್ಪ, ನೀವಂತೂ ಸ್ವಲ್ಪ ಬಿಸಿಲಿರೋ ಟೈಮಲ್ಲಂತೂ ಹತ್ತಬೇಡಿ. ಇಲ್ಲ ನೈಟ್ ಹೊತ್ತಾಗಲಿ, ಇಲ್ಲಾಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಆಗಿಬಿಡಿ.
ಆ್ಯಂಡ್ ನಾವು ಸ್ಟಾರ್ಟ್ ಆಗಿದಾಗೆ ಪರವಾಗಿರಲಿಲ್ಲ, ಅಷ್ಟೊಂದು ಬಿಸಿಲೇನಿರಲಿಲ್ಲ. ಆ್ಯಂಡ್ ಹಂಗೆ ಇನ್ನೇನು ಲಾಸ್ಟು ಇನ್ನು ಸ್ವಲ್ಪ ದೂರ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲ ಮಾತಾಡಿಕೊಂಡು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಂದೊಂದು ಅವತಾರ ಒಂದೊಂದು ದೇವರು ಅಲ್ಲಿ ಕಾಣಿಸ್ತಾ ಇರುತ್ತೆ. ಆವಾಗ ಎಲ್ಲ ಟೆಂಪಲ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಕಂಟಿನ್ಯೂ ಆಗ್ತಾಯಿದ್ದೀವಿ. ಅಲ್ಲೇ ನಿಮಗೆ ಹೋಟ್ಲಾಗಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ಹಾಗೆ ನಾವು ಮ್ಯಾಂಗೋ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂದ್ಕೊಂಡು ಹಂಗೆ ಮಾತಾಡಿಕೊಂಡು ಸ್ಟಾರ್ಟ್ ಆಗಿದ್ವಿ. ಮತ್ತೆ ಸ್ಟಾರ್ಟ್ ಆದಮೇಲೆ ನೋಡಿ ಹಾಯ್ ಹೇಳ್ತಾಯಿದ್ದೀನಿ ನಿಮಗೆ, ಸಾಕು ಸಾಕಪ್ಪ ಅಂತ. ನಿಮಗೆ ಗೊತ್ತಾ, ಸ್ವಲ್ಪ ಒಬ್ಬರಾದರೆ ನಾವು ಯಾವಾಗ ಅಲ್ಪಿರಿ ಮೆಟ್ಲು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಲಿಂದ ನೋಡ್ತಾಯಿದ್ದೀನಿ ಮೊಣಕಾಲಿಂದನೇ ಹತ್ತಿದ್ದಾರೆ ಮೆಟ್ಲಂತೂ. ಅಪ್ಪ ಏನು ಬೇಡ್ಕೊಂಡಿದ್ರೋ ಗೊತ್ತಿಲ್ಲ ಅವರಂತೂ. ಅವ್ರು ಬೇಡ್ಕೊಂಡಿರೋದು ನೆರವೇರಿದೆ ಅಂದ್ಕೊತೀನಿ. ಅದಕ್ಕೆ ಫುಲ್ಲು ಅಲ್ಲಿಂದ ಆಗಲಿ ಲಾಸ್ಟ್ ಎಂಡಿಂಗ್ ತನಕ ಮೊಣಕಾಲಲ್ಲೇ ಹತ್ತಿದ್ದಾರೆ. ಅವ್ರ ಡೆಡಿಕೇಶನ್ಗೆ ನಿಜವಾಗ್ಲೂ ಆ ದೇವ್ರ ಮೇಲೆ ಏನು ನಂಬಿಕೆ ಇಟ್ಕೊಂಡು ಹತ್ತಿದ್ರೋ ಗೊತ್ತಿಲ್ಲ ನನಗಂತೂ. ನೋಡಿದಾಗ ಮತ್ತೆ ಇದು ಲಾಸ್ಟು, ಇನ್ನು ಲಾಸ್ಟ್ ಇನ್ನೇನು ಬಂತಪ್ಪ ದೇವರೇ, ನಮಸ್ಕಾರ ಸ್ವಾಮಿ ನಿನಗೆ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಿಗೆ ಮುಗೀತು ನಮ್ಮ ಮೆಟ್ಲತ್ತು. ಇದು ಫೈನಲಿ ವಿ ಕಂಪ್ಲೀಟೆಡ್ ಅಂತ ಅಂದ್ಕೊಂಡೆ. ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆಗೋಯಿತು. ಮತ್ತು ಫ್ರೀ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ವೆಯ್ಟಿಂಗ್ ಹಾಲ್ಗೆ ಹಾಕಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತು ದರ್ಶನ ಹಂಗೆ 3:30 ಹಂಗೆಲ್ಲ ಬಿಟ್ಟಿದ್ದರು. ದರ್ಶನ ಮುಗಿಸ್ಕೊಂಡು ಆ ದೇವರು ನೋಡಿದ ತಕ್ಷಣ ಈ ಕಾಲು ಪೇಯ್ನ್ ಆಗಲಿ, ಅದು ಹತ್ಕೊಂಡು ಬಂದಿದ್ದಾಗಲಿ ಎಲ್ಲ ಮರ್ತೋಯ್ತು ಆ ದೇವರು ನೋಡಿದ ತಕ್ಷಣ. ಮತ್ತು ಹಂಗೆ ಅನ್ನದ ಪ್ರಸಾದಕ್ಕೆ ಬಂದಿದ್ದೀವಿ. ಹೆಂಗಿದೆ ಅಂತ ಹೇಳಿ, ವಿಡಿಯೋನ ಕಮೆಂಟ್ಸಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.